ಒಂದನೇ ತರಗತಿಗೆ ಸೇರಬೇಕು ಅಂದುಕೊಂಡಿದ್ದ ಮಕ್ಕಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಒಂದನೇ ತರಗತಿ ಮಕ್ಕಳ ವಯೋಮಿತಿ ಸಂಕಷ್ಟ ಈಗ ಪಾಲಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾರ್ಮೋಡ ಕವಿದ ಆತಂಕ ಎದುರಾಗಿದೆ. ಹಾಗಾದ್ರೆ ಏನಿದು? ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಒಂದನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ. ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸತಕ್ಕಂತ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1ನೇ ತರಗತಿಗೆ ಸೇರಬೇಕು ಅಂದುಕೊಂಡಿದ್ದ ಮಕ್ಕಳಿಗೆ ಈಗ ಸಂಕಷ್ಟ ಎದುರಾಗಿದೆ. 1ನೇ ತರಗತಿ ಮಕ್ಕಳ ವಯೋಮಿತಿ ಸಂಕಷ್ಟ ಈಗ ಪಾಲಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾರ್ಮೋಡ ಕವಿದ ಆತಂಕ ಎದುರಾಗಿದೆ. ಹಾಗಾದ್ರೆ ಏನಿದು? ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. 1ನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ. ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸತಕ್ಕಂತ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1ನೇ ತರಗತಿಗೆ ಸೇರಬೇಕು ಅಂದುಕೊಂಡಿದ್ದ ಮಕ್ಕಳಿಗೆ ಈಗ ಸಂಕಷ್ಟ ಎದುರಾಗಿದೆ. 1ನೇ ತರಗತಿ ಮಕ್ಕಳ ವಯೋಮಿತಿ ಸಂಕಷ್ಟ ಈಗ ಪಾಲಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾರ್ಮೋಡ ಕವಿದ ಆತಂಕ ಎದುರಾಗಿದೆ. ಹಾಗಾದ್ರೆ ಏನಿದು? ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. 1ನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನ.
ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1ನೇ ತರಗತಿಗೆ ಸೇರಬೇಕು ಅಂದುಕೊಂಡಿದ್ದ ಮಕ್ಕಳಿಗೆ ಈಗ ಸಂಕಷ್ಟ ಎದುರಾಗಿದೆ. 1ನೇ ತರಗತಿ ಮಕ್ಕಳ ವಯೋಮಿತಿ ಸಂಕಷ್ಟ ಈಗ ಪಾಲಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾರ್ಮೋಡ ಕವಿದ ಆತಂಕ ಎದುರಾಗಿದೆ. ಹಾಗಾದ್ರೆ ಏನಿದು? ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. 1ನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ. ಸಾವಿರಾರು ಮಕ್ಕಳ ಶಿಕ್ಷಣ ತೂಗುಗತಿಯಲ್ಲಿದೆ. ಶಿಕ್ಷಣ ಇಲಾಖೆ ಕೂಡ ಅಸಹಾಯಕ ಸ್ಥಿತಿಯಲ್ಲಿದೆ. ಮಾನವೀಯತೆ ದೃಷ್ಟಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟ್ನಿಂದ ಆದೇಶ ಬರಬೇಕು ಅಂತಾರೆ ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ. ಬಟ್ ನನ್ನ ಕಾನೂನಲ್ಲಿ ಇಲ್ಲ. ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರ್ ಹಾಕಿದಾಗ ಬರಲ್ಲ. 100ಕ್ಕೆ 199 ತಗೊಳ್ಳಲ್ಲ ಅದು. ಅದೇ ನಾನು ಹೇಳೋದು, ಈಗ ಕೋರ್ಟ್ ಅಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟ್ ಇಂದ ನಮಗೆ ಒಂದು ಒಳ್ಳೆ ನಿರ್ಧಾರ ಬಂದ್ರೆ ಚೆನ್ನಾಗಿರ್ತದೆ. ಬಟ್ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದ್ ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ಶಿಕ್ಷಣ ಇಲಾಖೆ ಮೌನ ವಹಿಸಿದೆ. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂಗೆ ಪೋಷಕರು ಮನವಿ ಸಲ್ಲಿಸುತ್ತಿದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಹುಡುಕುತ್ತಾ ಕಾದು ನೋಡಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1ನೇ ತರಗತಿಗೆ ಸೇರಬೇಕು ಅಂದುಕೊಂಡಿದ್ದ ಮಕ್ಕಳಿಗೆ ಈಗ ಸಂಕಷ್ಟ ಎದುರಾಗಿದೆ. 1ನೇ ತರಗತಿ ಮಕ್ಕಳ ವಯೋಮಿತಿ ಸಂಕಷ್ಟ ಈಗ ಪಾಲಕರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾರ್ಮೋಡ ಕವಿದ ಆತಂಕ ಎದುರಾಗಿದೆ. ಹಾಗಾದ್ರೆ ಏನಿದು? ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. 1ನೇ ತರಗತಿಗೆ 6 ವರ್ಷ ಆಗಿರಲೇಬೇಕು. ಅಸಹಾಯಕ ಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆ. ಪೋಷಕರೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವನ್ನ 1ನೇ ತರಗತಿಗೆ ಸೇರಿಸಲು ಪ್ಲಾನ್ ಮಾಡಿದ್ದೀರಾ? ಮಗುವಿಗೆ 6 ವರ್ಷ ಆಗಲು ಇನ್ನೊಂದೇ ವಾರ ಬಾಕಿನಾ? ಆದರೆ ಈ ವರ್ಷವೂ ಮಗುವಿನ ಅಡ್ಮಿಷನ್ ಕಷ್ಟ ಸಾಧ್ಯ. ಈ ವರ್ಷವೂ ವಯೋಮಿತಿ ಸಂಕಷ್ಟ ಎದುರಾಗಿದೆ. 6 ವರ್ಷಕ್ಕೆ 1-2 ದಿನ ಕಡಿಮೆ ಇದ್ರೂ ಅಡ್ಮಿಷನ್ ಆಗಲ್ವಂತೆ.